ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ಶ್ರೀ ಲಕ್ಷ್ಮೀ ರಾಜೇಶ್. ಇವತ್ತಿನ ದಿನ ನಾವು ಆಂಧ್ರ ಸ್ಟೈಲಿನ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಲಕ್ಷ್ಮಿ. ವೆಲ್ಕಮ್ ಟು ಅವರ್ ಚಾನಲ್ ಶ್ರೀ ಲಕ್ಷ್ಮೀ ರಾಜೇಶ್. ಇವತ್ತಿನ ದಿನ ನಾವು ಆಂಧ್ರ ಸ್ಟೈಲಿನ ವಂಕಾಯಿ ಖಾರಂ ಮಾಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಈ ಬದನೆಕಾಯಿ, ಗುಂಡು ಬದನೆಕಾಯಿ ಮತ್ತು ಟೊಮೆಟೊ, ಬೆಳ್ಳುಳ್ಳಿ, 2 ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಖಾರ. ಇಲ್ಲಿ ಅಚ್ಚ ಖಾರ ತೊಗೊಂಡಿದ್ದೀನಿ ನಾನು. ರುಚಿಗೆ ಉಪ್ಪು ಮತ್ತು ಅಡುಗೆ ಎಣ್ಣೆ. ಈಗ ಮಾಡೋ ಎಣ್ಣೆ ಈಗ ಈ ಸ್ಮೋಕಿ ಜಾಲರ ತೊಗೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡೋಣ. ಇದನ್ನು ಇಟ್ಕೊತಿದ್ದೀನಿ. ಈ ಗುಂಡು ಬದನೆಕಾಯಿಗೆ ಎಣ್ಣೆ ಹಚ್ಕೊಳ್ಳೋಣ. ಈ ಥರ ಇದನ್ನೆಲ್ಲ ಸುಟ್ಕೊಳ್ಳೋಣ. ಇವಾಗ ಇದಾಗಿದೆ, ತೆಗೆದು ಬಿಡೋಣ. ಇದು ತೆಗೆದು ನೀರಲ್ಲಿ ಹಾಕೋಣ. ಈಗ ಬೆಳ್ಳುಳ್ಳಿ ಸುಡ್ತಿದ್ದೀನಿ. ಇವಾಗ ಇದು ಏನು ಸುಟ್ಕೊಂಡಿದ್ದೀವಲ್ಲ ಬದನೆಕಾಯಿ, ಇದನ್ನು ಈ ಹೊಟ್ಟೆಲ್ಲ ತೆಗೆದು ಬಿಡೋಣ. ಸುಟ್ಟಿರೋ ಹೊಟ್ಟೆಲ್ಲ ಈಗ ಈ ಬದನೆಕಾಯಿನ ಕಿವುಚ್ಕೊಳ್ಳೋಣ. ಹಿಂಗೆ ಚೆನ್ನಾಗಿ ಕಿವುಚ್ಕೊಬೇಕು. ಚೆನ್ನಾಗಿ ಕಿವುಚ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇದ್ರ ಜೊತೆಗೇ ಬೆಳ್ಳುಳ್ಳಿ ಏನು ಇದನ್ನು ಸುಟ್ಕೊಂಡಿದ್ವಲ್ಲ ಇದನ್ನು ಕಿವುಚ್ಕೊಳ್ಳೋಣ. ಮತ್ತು ಟೊಮೆಟೊ, ಇದು ಕಿವುಚ್ಕೊಬೋದು. ಇಲ್ಲಿದ್ರೆ ಒರಳಿದ್ರೆ ಒರಳಲ್ಲಿ ರುಬ್ಕೊಬೋದು. ರುಬ್ಕೊಳೋದು ಅಂದರೆ ಕಚ್ಚಾ ಪಚ್ಚಾ ಥರ ರುಬ್ಕೊಬೇಕು ಅಷ್ಟೇ, ತುಂಬ ನುಣ್ಣಗೆಲ್ಲ ರುಬ್ಕೊಬಾರ್ದು. ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ ಬನ್ನಿ. ಈಗ ಸ್ಟವ್ ಆನ್ ಮಾಡೋಣ. ಇಲ್ಲಿ ನಾವು ಈಗ ಅಡುಗೆ ಎಣ್ಣೆ ಹಾಕೊಳ್ಳೋಣ. ನಾವು ಯೂಸ್ ಮಾಡೋ ಫ್ರೀಡಮ್ ಆಯಿಲ್. ಈಗ ಸಾಸಿವೆ ಹಾಕೊಳ್ತಿದ್ದೀವಿ. ಸಾಸಿವೆ ಚಿಟಪಟಲಿ. ಈಗ ಚಿಟಪಟ ಅಂತಿದೆ ಸಾಸಿವೆ. ಈಗ ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಮತ್ತು ಕಡಲೆಬೇಳೆ, 2 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, ಸ್ವಲ್ಪ ಬ್ರೌನ್ ಬರಲಿ.
ಈಗ ಬೆಳ್ಳುಳ್ಳಿ ಏನು ಸಿಕ್ವಲ್ಲ, ಬೆಳ್ಳುಳ್ಳಿನ ಜಜ್ಜಿದ್ದೀನಿ. ಇವಾಗ ಇದರಲ್ಲಿ ಹಾಕ್ಬೇಕು. ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ಈಗ ಬದನೆಕಾಯಿ ಟೊಮೆಟೊ ಹಾಕ್ತೀನಿ. ಇಟ್ಕೊಂಡಿದ್ವಲ್ಲ ಬದನೆಕಾಯಿ, ಅದನ್ನು ಹಾಕೊಳ್ಳಿ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕೊತಿದ್ದೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚಪಾತಿಗೆ, ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಅಚ್ಕಾರ ಹಾಕೊತಿದ್ದೀನಿ. ಇದು ನಮ್ಮಮ್ಮ ಸ್ವಂತ ಮಾಡಿರೋ ಅಚ್ಕಾರದ ಪುಡಿ. ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಇದು ನಮ್ಮ ಮನೆಯಲ್ಲಿ ತುಂಬ ಇಷ್ಟ. ಎಣ್ಣೆ ಬಿಟ್ಕೊಂಡೆ. ಇವಾಗ ಟೇಸ್ಟ್ ನೋಡೋಣ. ಎಲ್ಲ ಕರೆಕ್ಟಾಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಈರುಳ್ಳಿ ಏನು ಇಟ್ಕೊಂಡಿದ್ವಲ್ಲ, ಇಲ್ಲಿ ಹಸಿ ಈರುಳ್ಳಿ ಯೂಸ್ ಮಾಡ್ತಿದ್ದೀನಿ. ಎಲ್ಲ ಆದಮೇಲೆ ಹಸಿ ಈರುಳ್ಳಿ ಹಾಕಿದ್ದೀನಿ. ಬಿಕಾಸ್ ಸ್ಟೈಲಲ್ಲಿ ಪಚ್ಚಡಿಗೆ ಎಲ್ಲ ಆಫ್ಟರ್ ಪಚ್ಚಡಿ ಆದಮೇಲೆ ಎಲ್ಲ ಈರುಳ್ಳಿ ಹಾಕೊಳ್ಳೋದು. ಸೊ ಇದಕ್ಕೂ ಅಷ್ಟೇ, ಆಫ್ಟರ್ ಎಲ್ಲ ಆದಮೇಲೆ ಇವಾಗ ಈರುಳ್ಳಿ ಸೇರಿಸ್ತಿದ್ದೀನಿ. ಇವಾಗ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಈರುಳ್ಳಿ ಇಷ್ಟಪಡಲ್ಲ, ಎಣ್ಣೆಗೆ ಹಾಕ್ಬೋದು. ಸ್ಟವ್ ಆಫ್ ಮಾಡಿದ್ಮೇಲೆ ನಾನು ಈರುಳ್ಳಿ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಗೊಜ್ಜು ಈ ಥರ ಬಂದಿದೆ. ಟೇಸ್ಟ್ ಎಲ್ಲರಿಗೂ ಹೇಳ್ತೀನಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.